ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೋಲಾರದ ಮಾರಂಡಹಳ್ಳಿಯಲ್ಲಿ ನಿಧಿ ತುಂಬಿದ ಹಂಡೆ ಮಣ್ಣು ಅಗೆಯುತ್ತಿದ್ದಾಗ ಸಿಕ್ತು ಶಿವಲಿಂಗ. ತಹಶೀಲ್ದಾರ್ ನೇತೃತ್ವದಲ್ಲಿ ನಡೀತಾ ಇದೆ ನಿಧಿ ಬಗೆಯುವ ಕಾರ್ಯ. ಕೋಲಾರದ ಮಾರಂಡಹಳ್ಳಿಯಲ್ಲಿ ಪತ್ತೆಯಾದ ನಿಧಿಯನ್ನು ಹೊರತೆಗೆಯುವ ಕಾರ್ಯ ಆರಂಭಗೊಂಡಿದೆ. ಮುಳಬಾಗಿಲು ತಹಶೀಲ್ದಾರ್ ಜಯಮಾಧವ್ ಮತ್ತು ಡಿವೈಎಸ್ಪಿ ಗೋವಿಂದಯ್ಯ ನೇತೃತ್ವದಲ್ಲಿ ನಿಧಿಯನ್ನು ಹೊರತೆಗೆಯಲಾಗ್ತಾ ಇದೆ. ನಿನ್ನೆ ಮಾರಂಡಹಳ್ಳಿ ಗ್ರಾಮದ ಕೌಟೇನ ನದಿಯ ದಡದಲ್ಲಿ ನಿಧಿ ದೊರೆತಿತ್ತು. ನದಿ ದಡದಲ್ಲಿ ಗ್ರಾಮದ ಶಂಕರ್ ತನ್ನ ಜಮೀನಿಗೆ ಮಣ್ಣನ್ನು ಜೆಸಿಬಿಯಿಂದ ತೆಗಿತಾ ಇದ್ದಾಗ ಪುರಾತನ ಶಿವಲಿಂಗ ಹಾಗೂ ಲಿಂಗದ ಪೀಠ ದೊರೆತಿದೆ. ಬೃಹದಾಕಾರವಾದ ಶಿವಲಿಂಗ ಪೀಠದ ಕೆಳಗೆ ಮಣ್ಣಿನ ಮಡಿಕೆಗಳು ಹಾಗೂ ತಾಮ್ರದ ಹಂಡೆಯಾಕಾರದ ದೊಡ್ಡ ಪಾತ್ರೆ ಸಿಕ್ಕಿದೆ. ಕೆಸರಿನಲ್ಲಿದ್ದ ಪಾತ್ರೆಗೆ ನೀರು ಹಾಕಿ ಸ್ವಚ್ಛಗೊಳಿಸಿದಾಗ ಅದು ಪ್ರಕಾಶಮಾನವಾಗಿ ಕಂಡುಬಂದಿದೆ. ಇದರಿಂದ ಭಯಭೀತರಾದ ಜೆಸಿಬಿ ಚಾಲಕ ಹಾಗೂ ಶಂಕರ್ ಅದನ್ನು ಕದಲಿಸದೆ ಹಾಗೆ ಮಣ್ಣಿನಲ್ಲಿ ಮುಚ್ಚಿ ಹಾಕಿ ಮುಳುಬಾಗಿಲು ಪೊಲೀಸರಿಗೆ ದೂರು ನೀಡಿದರು. ತಕ್ಷಣ ಸ್ಥಳಕ್ಕೆ ಬಂದ ಪೊಲೀಸರು ರಾತ್ರಿ ಇಡೀ ಕಾವಲು ಕಾಯ್ತಾ ಇದ್ದಾರೆ. ಬೆಳಗ್ಗೆ ತಹಸೀಲ್ದಾರ್ ಸ್ಥಳಕ್ಕೆ ಬಂದು ನಿಧಿಯನ್ನು ಹೊರಕ್ಕೆ ತೆಗೆಯೋದಕ್ಕೆ ಅನುಮತಿ ನೀಡಿದ್ದಾರೆ. ಹೀಗಾಗಿ ನದಿ ದಡದಲ್ಲಿ ನಿಧಿ ಸಿಕ್ಕಿರುವುದು ಗ್ರಾಮಸ್ಥರಿಗೆ ಆಶ್ಚರ್ಯ ಉಂಟು ಮಾಡಿದೆ. ಮಣ್ಣು ತೆಗಿಬೇಕಾದ್ರೆ ಒಂದು ಲಿಂಗ ಕಾಣಿಸ್ಕೊಳ್ತು. ಲಿಂಗನ ತೆಗೆದು ಪಕ್ಕಕ್ಕೆ ಇಡೋ ಟೈಮಲ್ಲಿ ಒಂಥರ ಮಡಿಕೆಯಲ್ಲಿ ಕಾಣಿಸ್ಕೊಳ್ತು. ಸರಿ, ಮಡಿಕೆ ತೆಗೆದ್ವಿ, ಮಡಿಕೆ ಹೊಡೆದೋಯ್ತು. ಏನೋ ಅಂತೇಳ್ಬಿಟ್ಟು ಸುಮ್ಮನೆ ಹಿಂಗೆ ತೆಗಿಯೋಷ್ಟಲ್ಲಿ ಕಾಪಾಡ್ದು ಒಂಥರ ಬಿಂದಿಗೆ ಟೈಪ್ ಕಾಣಿಸ್ಕೊಳ್ತು. ಫುಲ್ ಸೀಲ್ಡ್ ಇದೆ. ಸರಿ ಅಂದ್ಬಿಟ್ಟು ನೀರು ಹಾಕ್ಬಿಟ್ಟು ಒಂಚೂರು ತೊಳೆದು ನೋಡಿದ್ರೆ ಒಂಥರ ಹೊಳಿತಾ ಇತ್ತು ಪಳ ಅಂತ. ಅಷ್ಟರಲ್ಲಿ ನಮ್ಗೊಂಥರ ಜೆಸಿಬಿ ಒಂದು ಭಯ ಬಿದ್ದದ. ತಿರುವನಂತಪುರಂನ ಪದ್ಮನಾಭ ಒಂದು ದೇಗುಲದಲ್ಲಿ ಏನು ಸಿಕ್ಕಿದೆ ಅಂಥದ್ದೇ ಒಂದು ಇರಬೇಕು ಅಂದರೆ ಜನಗರಿಗೆ ಈ ಥರ ಒಂದು ಆಶ್ಚರ್ಯಕರ ಒಂದು ಸಂಘಟನೆ ನಡೆದಿದೆ. ಎಲ್ಲ ಒಂದು ಕುತೂಹಲದಿಂದ ನೋಡ್ತಾ ಇದ್ದಾರೆ. ಬೆಳಗ್ಗೆ ಅದನ್ನು ಓಪನ್ ಮಾಡಿ ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಅದು ಏನಿದೆ ಅಂತ ನೋಡೋಕ್ಕೆ ಎಲ್ಲ. ಈಗಾಗಲೇ ಮುಳಬಾಗಿಲು ತಹಸೀಲ್ದಾರ್ ಜಯಮಾಧವ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿನ ನಿಧಿಯನ್ನು ತೆಗಿತಕ್ಕಂಥ ಒಂದು ಕಾರ್ಯಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಈಗ ನಮ್ಮ ಜೊತೆ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಯಮಾಧವ್ ಅವರೇ ನಮಸ್ಕಾರ. ನಮಸ್ಕಾರ. ಈಗ ಕಾರ್ಯ ಎಲ್ಲಿಗೆ ಬಂದಿದೆ, ಏನೆಲ್ಲ ನಿಧಿಯಲ್ಲಿ ದೊರೆತಿದೆ ಅಂತಕ್ಕಂಥ ಮಾಹಿತಿ ಏನಾದ್ರು ಕೊಡ್ಬೋದಾ? ಈಗ ಮುಳಬಾಗಿಲು ತಾಲೂಕಿ ಮಾರಂಡಹಳ್ಳಿಯಲ್ಲಿ ನಿನ್ನೆ ಮಧ್ಯಾಹ್ನ ಅಂದ್ರೆ ಸಂಜೆ ಸಮಯದಲ್ಲಿ ಅವರು ಜಮೀನ್ ಪಕ್ಕ ಕಾಲುವೆಯಲ್ಲಿ ನೀರಿಗೋಸ್ಕರ ಅಗಿತಿರ್ಬೇಕಾದ್ರೆ ಒಂದು ಲಿಂಗದ ಪೀಠ ಸಿಕ್ಕಿದೆ ಅವ್ರಿಗೆ. ಓಕೆ. ಅದ ನಂತರ ಅದು ತೆಗ್ದಾಗ ಅವ್ರಿಗೆ ಕೆಳಗಡೆ ಒಂದು ತಾಮ್ರದ ಒಂದು ಹಂಡೆ ತರದ ವಸ್ತು ಕಾಣಿಸಿದೆ. ಅವರು ಭಯಪಟ್ಟೇನೋ ಇದ್ರಲ್ಲಿ ಏನಿದೆ ಅಂತ ನೋಡಿದಿರ ಹಾಗೆ ಮಣ್ಣಲ್ಲಿ ಮುಚ್ಚಿಬಿಟ್ಟಿದ್ದಾರೆ. ಈಗ ಸ್ಥಳಕ್ಕೆ ನಾವು ಮತ್ತೆ ಪೊಲೀಸ್ ಸಿಬ್ಬಂದಿ ಎಲ್ಲ ಬಂದಿದ್ದೀವಿ. ಈಗ ಮತ್ತೆ ಕಾರ್ಯಾಚರಣೆಯಲ್ಲಿ ನಾವು ತೊಡಗಿದ್ದೀವಿ. ಈಗ ಸದ್ಯಕ್ಕೆ ಜೆಸಿಬಿ ಒಂದು ಈಗ ಬರ್ತಾ ಇದೆ. ಜೆಸಿಬಿ ಬಂದ್ಮೇಲೆ ನಮ್ಗೆ ಆಕ್ಚುಲ್ ಆಗಿ ಏನಿದೆ ಅಂತ ಗೊತ್ತಾಗುತ್ತೆ. ಈಗ ನಾವು ಮ್ಯಾನ್ಯಲ್ ಆಗಿ ಇದು ಹಾರೆ ಇದ್ರಲ್ಲಿ ಅಗಿಸ್ತಾ ಇದೀವಿ. ಇದುವರೆಗೂ ಏನು ದೊರೆತಿಲ್ಲ. ಸ್ವಲ್ಪ ಡೆಪ್ತ್ ಜಾಸ್ತಿ ಇರೋದ್ರಿಂದ ಜೆಸಿಬಿ ಬಂದ್ಮೇಲೆ ನಾವು ಕಾರ್ಯಾಚರಣೆ ಸ್ವಲ್ಪ ಫಾಸ್ಟ್ ಆಗುತ್ತೆ. ಅಂದ್ರೆ ಈಗ ಏನೋ ಒಂದು ಹಂಡೆ ಸಿಕ್ಕಿದೆ, ಅದು ಸೀಲ್ಡ್ ಆಗಿದೆ ಅಂತ ಅನ್ಬಿಟ್ಟು ಅಲ್ಲೊಬ್ರು ಪ್ರತ್ಯಕ್ಷದರ್ಶಿಗಳು ಹೇಳಿದ್ರು. ಅದೇ ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಒಂದು ಹಂಡೆ ಇತ್ತು, ಅದ್ರ ಮೇಲೆ ಒಂದು ತಾಮ್ರದ ಒಂದು ತಟ್ಟೆಯಿಂದ ಒಂದು ಮುಚ್ಚಲ್ಪಟ್ಟಿದೆ ಅಂತ ಹೇಳ್ತಾರೆ. ಬಟ್ ಅವ್ರು ತೆಗೆದು ನೋಡಿಲ್ಲ. ಅದು ತಕ್ಷಣ ಅದು ಭಯ ಬಂದು ಅವ್ರು ಮುಚ್ಚಿಬಿಟ್ಟಿದ್ದಾರೆ ಏನೋ ಅಂತದ್ದು. ಅದಕ್ಕೆ ಅದನ್ನ ನೀವೀಗ ತೆಗೆದು ಹೊರಗಡೆ ಇಟ್ಟಿದ್ದೀರಾ? ಅದು ತೆಗ್ದಿಲ್ಲ, ಏನು ಅದು ತೆಗಿಯಕ್ಕೆ ಈಗ ನಾವು ಕಾರ್ಯಾಚರಣೆ ಮಾಡ್ತಾ ಇರೋದು. ಅಂದ್ರೆ ಅದು ಇನ್ನು ಮಣ್ಣಿನಿಂದ ಹೊರಗಡೆ ತೆಗಿಯಕ್ ಆಗಿಲ್ವಾ? ಅಲ್ಲ, ಮಣ್ಣ ಮತ್ತೆ ಮುಚ್ಚಿಬಿಟ್ಟಿದ್ದಾರೆ ಅವ್ರು ನಿನ್ನೆ. ಈಗ ನಾವು ಇದ್ರಲ್ಲಿ ಹಾರೆಯಲ್ಲಿ ತೆಗಿತಾ ಇದೀವಿ. ಬಟ್ ಸ್ಪೀಡ್ ಅಪ್ ಆಗಿಲ್ಲ. ಏನೋ ಜೆಸಿಬಿ ಬಂದಾಗ ಜೆಸಿಬಿ ನಾವು ಅದ್ದಾಗ ಏನೋ ಸ್ವಲ್ಪ ಸ್ಪೀಡ್ ಆಗಿ ಏನಿದೆ ಅಂತ ನೋಡ್ಬೋದು. ಇನ್ನೂ ನಮ್ಗೆ ಹಂಡೆ ಸಿಕ್ಕಿಲ್ಲ. ಅದು ಅಂದ್ರೆ ಈಗ ನೀವೇ ಹೇಳೋ ಪ್ರಕಾರ ಲಿಂಗದ ಪೀಠ ಪತ್ತೆ ಆಗಿದೆ, ನಿಧಿ ಪತ್ತೆ ಆಗಿದೆ ಅಂತಕ್ಕಂಥ ಮಾತು ಕೇಳಿ ಬಂದಿದೆ. ಈ ಗ್ರಾಮದ ಇತಿಹಾಸ ಏನಾದ್ರು ನಿಮಗೆ ಗೊತ್ತಾಗಿದೆಯಾ ಜಯಮಾಧವ್ ಅವರೇ? ಶಿಲಾಶಾಸನ ಆ ಟೈಪ್ ಏನು ಪತ್ತೆ ಆಗಿಲ್ಲ. ನಮ್ಮ ಅಂದಾಜ್ ಪ್ರಕಾರ ಮೋಸ್ಟ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ವಿಗ್ರಹದ ಕೆಳಗಡೆ ಕೆಲವೊಂದು ಪ್ರಾಚೀನ ದೇವಸ್ಥಾನಗಳಿಗೆ ನಿಧಿ ಇಡ್ತಾ ಇದ್ರು. ಅದು ಲಿಂಗ ತೋರ್ತಿರೋದ್ರಿಂದ ಅದ್ರ ಕೆಳಗಡೆ ಪ್ರತಿಷ್ಠಾಪನೆ ಟೈಮಲ್ಲಿ ಇಟ್ಟಿರ್ಬೋದು ಅನ್ನೋ ಒಂದು ಊಹಾಪೋಹಗಳಿದೆ. ಬಟ್ ಈಗ ಅದ್ ನೋಡ್ಮೇಲೆ ನಮ್ಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ. ಅಲ್ಲಿ ಏನಾರ ಶಿಲಾಶಾಸನ ಕೂಡ ಸಿಗ್ಬೋದು. ಯಾಕಂದ್ರೆ ಪುರಾತನ ದೇವಸ್ಥಾನಗಳಲ್ಲಿ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಶಿಲಾಶಾಸನ ಕೂಡ ಇದೋ ಪದ್ಧತಿ ಇತ್ತು. ಓಕೆ, ಧನ್ಯವಾದ ಜಯಮಾಧವ್ ಅವರೇ ನಮ್ಮ ಸಮಯ ಸುವರ್ಣ ನ್ಯೂಸ್ ಜೊತೆ ಮಾತನಾಡೋದಕ್ಕೆ. ಒಟ್ಟಾರೆ ಈಗಾಗಲೇ ಕೋಲಾರದ ಮಾರಂಡಹಳ್ಳಿಯಲ್ಲಿ ಪತ್ತೆಯಾದಂತಹ ನಿಧಿಯನ್ನು ಹೊರತೆಗಿತಕ್ಕಂಥ ಕಾರ್ಯ ಆರಂಭ ಆಗಿದೆ. ಈಗಾಗಲೇ ತಹಸೀಲ್ದಾರ್ ಅವರು ಕೂಡ ಅಲ್ಲಿ ಬಂದಿದ್ದಾರೆ. ಆದರೆ ಇನ್ನೂ ಜೆಸಿಬಿ ಯಂತ್ರ ಬಂದಿಲ್ಲ. ಅದು ಬಂದ ನಂತರವಷ್ಟೇ ನಾವು ಕೆಲಸ ಕಾರ್ಯವನ್ನು ಚುರುಕಾಗಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ತಹಸೀಲ್ದಾರ್ ಅವರು ಹೇಳಿದ್ದಾರೆ.